ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ನಿಮ್ಮೆಲ್ಲರಿಗೂ ಗೊತ್ತು ಕೆ-ಸೆಟ್ ಸಿಲೆಬಸ್ ಅಲ್ಲಿರುವ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಪಾರ್ಟ್ಸ್ ಅಲ್ಲೂ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಇವತ್ತಿನ ಕ್ಲಾಸಲ್ಲಿ ಹೊಸ ಕಾನ್ಸೆಪ್ಟ್ ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ಸ್, ಮೈಗ್ರೇಷನ್ ಅಂಡ್ ಸ್ಟ್ರಾಟಜೀಸ್ ಬಗ್ಗೆ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಪ್ರೀವಿಯಸ್ ಕ್ಲಾಸಸ್ನ ನೋಡಿಲ್ಲ, ಲಿಸ್ಟಲ್ಲಿ ಇರುತ್ತೆ, ಸೊ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅರ್ಥ ಆಗೋದು. ಓದೋದ್ರಲ್ಲಿ ಯಾವಾಗಲೂ ಕಂಟಿನ್ಯೂಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ಸ್ ಬಗ್ಗೆ ಓದ್ತಾ ಇದೀವಿ. ಅಂದ್ರೆ ಇಲ್ಲಿ ನೈಸರ್ಗಿಕ ಅಪಾಯಗಳು ಮತ್ತೆ ನೈಸರ್ಗಿಕ ವಿಕೋಪಗಳು ಅಂತ ಅರ್ಥ. ನ್ಯಾಚುರಲ್ ಹಜಾರ್ಡ್ಸ್ ಕ್ಯಾನ್ ಸಬ್ಸಿಕ್ವೆಂಟ್ಲಿ ಲೀಡ್ ಟು ನ್ಯಾಚುರಲ್ ಡಿಸಾಸ್ಟರ್ಸ್. ಎ ನ್ಯಾಚುರಲ್ ಹಜಾರ್ಡ್ ಈಸ್ ಕನ್ಸಿಡರ್ಡ್ ಎ ನ್ಯಾಚುರಲ್ ಡಿಸಾಸ್ಟರ್ when it has exceed a certain threshold, that is when it has caused significant damage to society or a community and the community can no longer keep with its resources. ನೈಸರ್ಗಿಕ ಅಪಾಯಗಳು ಮತ್ತು ನೈಸರ್ಗಿಕ ವಿಕೋಪಗಳನ್ನು ನೋಡೋದಾದರೆ, ನೈಸರ್ಗಿಕ ಅಪಾಯಗಳು ತರುವಾಯ ನೈಸರ್ಗಿಕ ವಿಕೋಪಗಳಿಗೆ ಕಾರಣವಾಗಬಹುದು. ನೈಸರ್ಗಿಕ ಅಪಾಯವು ಒಂದು ನಿರ್ದಿಷ್ಟ ಮಿತಿಯನ್ನು ಮೀರಿದಾಗ ಅದನ್ನು ನಾವು ನೈಸರ್ಗಿಕ ಆಪತ್ತು ಅಂತ ಹೇಳ್ತೀವಿ. ಅಂದರೆ ಇದು ಸಮಾಜಕ್ಕಾಗಿರ್ಬೋದು ಅಥವಾ ಸಮುದಾಯಕ್ಕೆ ಹಾನಿ ಉಂಟು ಮಾಡಿದಾಗ ಮತ್ತು ಸಮುದಾಯ ಅದರ ಸಂಪನ್ಮೂಲಗಳನ್ನು ಬಳಸೋಕೆ ಸಾಧ್ಯವಾಗದೇ ಇರೋದು, ಇದೊಂದು ನೈಸರ್ಗಿಕ ವಿಕೋಪ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದು ಟೈಪ್ಸ್ ಆಫ್ ನ್ಯಾಚುರಲ್ ಹಜಾರ್ಡ್ಸ್ ಅಂತ ಬರುತ್ತೆ. ಇಲ್ಲಿ ನೈಸರ್ಗಿಕ ಅಪಾಯದ ವಿಧಗಳಂತ ಫಸ್ಟ್ ಒಂದು ಬಂದು ಜಿಯೋ ಫಿಸಿಕಲ್ ಹಜಾರ್ಡ್ಸ್, ಅಂದರೆ ಭೌಗೋಳಿಕ ಅಪಾಯಗಳು. ಅಂದರೆ ಭೂಮಿಯಿಂದ ಆಗುವಂತಹ ಅಪಾಯಗಳು ಯಾವ್ದಾವುದು ಅಂದರೆ ಭೂಕಂಪ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಸುನಾಮಿ ಅಂದರೆ ಹಿಮಕುಸಿತ, ಇದೆಲ್ಲವೂ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಹೈಡ್ರೋಲಾಜಿಕಲ್ ಹಜಾರ್ಡ್ಸ್ ಅಂತ ಆಗುತ್ತೆ. ಜಲ ವಿಜ್ಞಾನದ ಅಪಾಯಗಳು ಅಥವಾ ವಿಕೋಪಗಳಂತ ಹೇಳ್ತೀವಿ. ನೀರಿನಿಂದ ಆಗುವಂತಹ ವಿಕೋಪಗಳು, ಇಲ್ಲಿ ಪ್ರವಾಹಗಳಾಗಿರ್ಬೋದು, ಫ್ಲಡ್ಸ್ ಅಂತ ಹೇಳ್ತೀವಿ, ಅದೇ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಮೆಟಿರೋಲಾಜಿಕಲ್ ಹಜಾರ್ಡ್ಸ್ ಅಂತ ಅಂದರೆ ವಾಯು ಮಾಲಿನ್ಯದಿಂದ ಆಗುವಂಥ ಅಪಾಯಗಳು, ಅಂದರೆ ವಾಯುಮಾನದಿಂದ ಆಗುವ ಅಪಾಯಗಳು. ಇಲ್ಲಿ ಎಕ್ಸಾಂಪಲ್ ಬಂದು ಸೈಕ್ಲೋನ್ಸ್ ಆ್ಯಂಡ್ ಸ್ಟ್ರೋಮ್ಸ್ ಅಂತ ಹೇಳ್ತೀವಿ. ಚಂಡಮಾರುತ ಮತ್ತು ಬಿರುಗಾಳಿಗಳು ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಕ್ಲೈಮೆಟೋಲಜಿಕಲ್ ಹಜಾರ್ಡ್ಸ್ ಅಂತ ಬರುತ್ತೆ. ಕ್ಲೈಮೆಟೋಲಜಿಕಲ್ ಹಜಾರ್ಡ್ಸ್ ಅಂದರೆ ಹವಾಮಾನ ಅಪಾಯಗಳು ಅಥವಾ ವಿಕೋಪಗಳಂತ ಹೇಳ್ತೀವಿ. ಎಕ್ಸಾಂಪಲ್ ಬಂದು ಡ್ರಾಫ್ಟ್ಸ್ ಆ್ಯಂಡ್ ವೈಲ್ಡ್ ಫೈರ್ಸ್ ಆಗುತ್ತೆ. ಸೊ ಇಲ್ಲಿ ಕಾಳ್ಗಿಚ್ಚಾಗಿರ್ಬೋದು, ಬರಗಾಲ ಆಗಿರ್ಬೋದು, ಹವಾಮಾನ ವಿಕೋಪಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ಬಂದು ಬಯಾಲಜಿಕಲ್ ಹಜಾರ್ಡ್ಸ್ ಅಂತ, ಜೈವಿಕ ಅಪಾಯಗಳು. ಸೊ ಪ್ಯಾಂಡಮಿಕ್ಸ್ ಆಗಿರ್ಬೋದು, ಎಕ್ಸಾಂಪಲ್ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಇದೆಲ್ಲವೂ ಟೈಪ್ಸ್ ಆಫ್ ನ್ಯಾಚುರಲ್ ಹಜಾರ್ಡ್ಸ್. ನೆಕ್ಸ್ಟ್ ಬಂದು ಪ್ರಿವೆನ್ಷನ್ ಆ್ಯಂಡ್ ಮಿಟಿಗೇಷನ್ ಅಂತ. ಪ್ರಿವೆನ್ಷನ್ ಈಸ್ ಟು ಎನ್ಶೋರ್ ದ್ಯಾಟ್ ಹ್ಯೂಮನ್ ಆ್ಯಕ್ಷನ್ಸ್ ಆರ್ ನ್ಯಾಚುರಲ್ ಫಿನಾಮಿನಾಸ್ ಡು ನಾಟ್ ರಿಸಲ್ಟ್ ಇನ್ ಡಿಸಾಸ್ಟರ್ ಆರ್ ಎಮರ್ಜೆನ್ಸಿ. ಈ ಡಿಸಾಸ್ಟರ್ಸ್ನ ಹೇಗೆ ತಡೆಗಟ್ಟಬಹುದು ಅಂತಂದರೆ, ಮಾನವನ ಕ್ರಿಯೆಗಳು ಅಥವಾ ನೈಸರ್ಗಿಕ ವಿದ್ಯಮಾನಗಳು ವಿಪತ್ತಿಗೆ ಅಥವಾ ತುರ್ತು ಪರಿಸ್ಥಿತಿಗೆ ಕಾರಣವಾಗುವುದಿಲ್ಲ ಅಂತ ಖಚಿತಪಡಿಸ್ಕೊಳ್ಳೋದಿದೆ ಅಲ್ಲ, ಅದೇ ಒಂದು ಪ್ರಿವೆನ್ಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ತಗ್ಗಿಸುವಿಕೆ ಅಂತ ಬಂದರೆ ವಿಪತ್ತಿನಿಂದ ಉಂಟಾಗುವ ಮಾನವ ಮತ್ತು ವಸ್ತು ಹಾನಿಯ ತೀವ್ರತೆಯನ್ನು ಕಡಿಮೆ ಮಾಡೋದಾಗಿರುತ್ತೆ. ದಟ್ ಈಸ್ ವಾಟ್ ದ ಮಿಟಿಗೇಷನ್. ಮಿಟಿಗೇಷನ್ ಮೀನ್ಸ್ ಟು ರೆಡ್ಯೂಸ್ ದ ಸೆವೆರಿಟಿ ಆಫ್ ದ ಹ್ಯೂಮನ್ ಆ್ಯಂಡ್ material damage caused by the disaster. This is what the mitigation. Next we will go to structural and non-structural measures. Structural measures are any physical construction to reduce or avoid possible impact of hazards or the application of engineering techniques or technology to achieve hazard resistance and resilience in structure or system. ರಚನಾತ್ಮಕ ಕ್ರಮಗಳು ಅಪಾಯಗಳ ಸಂಭವನೀಯ ಪ್ರಭಾವವನ್ನು ಕಡಿಮೆ ಮಾಡಲು ಅಥವಾ ತಪ್ಪಿಸಲು ಯಾವುದೇ ನಿರ್ಮಾಣಗಳಾಗಿವೆ. ಆ್ಯಂಡ್ ರಚನೆಗಳು ಆಗಿರ್ಬೋದು ಅಥವಾ ವ್ಯವಸ್ಥೆಯಲ್ಲಿ ಅಪಾಯ ಪ್ರತಿರೋಧ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲು ಇಂಜಿನಿಯರಿಂಗ್ ತಂತ್ರಗಳು ಮತ್ತು ತಂತ್ರಜ್ಞಾನದ ಅನ್ವಯವಾಗಿರುತ್ತೆ ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ನಾನ್ ಸ್ಟ್ರಕ್ಚರಲ್ ಮೆಜರ್ ಅಂತ ನೋಡ್ತೀವಿ. ಆರ್ ಮೆಜರ್ಸ್ ನಾಟ್ ಇನ್ವಾಲ್ವಿಂಗ್ ಫಿಸಿಕಲ್ ಕನ್ಸ್ಟ್ರಕ್ಷನ್ ದಟ್ ಯೂಸ್ ನಾಲೆಜ್, ಪ್ರಾಕ್ಟಿಸ್, ಅಗ್ರಿಮೆಂಟ್ ಟು ರೆಡ್ಯೂಸ್ ಡಿಸಾಸ್ಟರ್ ರಿಸ್ಕ್ ಆ್ಯಂಡ್ ಇಂಪ್ಯಾಕ್ಟ್ ಇನ್ ಪರ್ಟಿಕ್ಯುಲರ್ ಥಾಟ್, ಪಾಲಿಸೀಸ್ ಆ್ಯಂಡ್ ಲಾಸ್, ಪಬ್ಲಿಕ್ ಅವೇರ್ನೆಸ್, ರೈಸಿಂಗ್, ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್. ಇಲ್ಲಿ ರಚನಾತ್ಮಕವಲ್ಲದ ಕ್ರಮಗಳೆಂದರೆ ಭೌತಿಕ ನಿರ್ಮಾಣವನ್ನು ಒಳಗೊಂಡಿರುವ ಕ್ರಮಗಳು. ಅವುಗಳು ಜ್ಞಾನ, ಅಭ್ಯಾಸ ಅಥವಾ ಒಪ್ಪಂದವನ್ನು ಬಳಸಿಕೊಂಡು ವಿಪತ್ತು ಅಪಾಯಗಳನ್ನು ಮತ್ತು ಪರಿಣಾಮಗಳನ್ನು ಕಡಿಮೆ ಮಾಡಲು, ವಿಶೇಷವಾಗಿ ನೀತಿ ಮತ್ತು ಕಾನೂನುಗಳ ಸಾರ್ವಜನಿಕ ಜಾಗೃತಿ ಮೂಡಿಸುವಿಕೆ, ತರಬೇತಿ ಮತ್ತು ಶಿಕ್ಷಣದ ಮೂಲಕ ಇದನ್ನು ಮಾಡಬೇಕಾಗುತ್ತೆ. ಇದೆಲ್ಲವೂ ರಚನಾತ್ಮಕವಲ್ಲದ ಕಾರ್ಯಗಳಾಗುತ್ತೆ, ಕ್ರಮಗಳಾಗುತ್ತೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, NDMA. National Disaster Management Authority India, abbreviated as NDMA anta, and is an apex body of Government of India with a mandate to law down policies of disaster management. NDMA was established through the Disaster Management Act enacted by the Government of India on 23rd December 2005. It works under the agencies of Ministry of Home Affairs, MHA, Ministry of Home Affairs. ಇಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಒಂದು ಸಂಸ್ಥೆ. ಭಾರತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ
ಅಂತ ಹೇಳ್ತಾರೆ, NDMA ಅಂತ ಹೇಳ್ತೀವಿ. ಇದು ವಿಪತ್ತು ನಿರ್ವಹಣೆಗಾಗಿ ನೀತಿಗಳನ್ನು ರೂಪಿಸುವ ಆದೇಶವನ್ನು ಹೊಂದಿರುವ ಭಾರತ ಸರ್ಕಾರದ ಉನ್ನತ ಸಂಸ್ಥೆ ಆಗಿದೆ. ಈ ಸಂಸ್ಥೆ 2005 ಡಿಸೆಂಬರ್ 23ಕ್ಕೆ ಜಾರಿಗೊಳಿಸಿದ್ರು. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. MHA, ವಾಟ್ ಇಸ್ ದ ನಾಮ್ ಫಾರ್ MHA ಮೀನ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ದ ಒಂದು ಸಂಸ್ಥೆ ಬಗ್ಗೆ ಓದಿದ್ದೀವಿ. ಅದು ನ್ಯಾಚುರಲ್ ಡಿಸಾಸ್ಟರ್ ಆ್ಯಂಡ್ ಹಜಾರ್ಡ್ಸ್ ಬಗ್ಗೆ ಕಂಟ್ರೋಲ್ ಮಾಡುವ ಒಂದು ಸಂಸ್ಥೆ ಯಾವುದು ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, NDMA. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ ಮೈಗ್ರೇಷನ್ ಸ್ಟ್ರಾಟಜೀಸ್ ಇದೆಲ್ಲ ಈ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿರುವ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ಕೀಪ್ ರೀಡಿಂಗ್, ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಥ್ಯಾಂಕ್ ಯು ಆಲ್.